Hello students, welcome to Dhruvika Academy. ಹೇಗಿದ್ದೀರಾ ಕೂಡ? I hope everybody is doing fine. So PGCET 2025 MBA MCA ಪ್ರಿಪರೇಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇನ್ನೊಂದು 7 ರಿಂದ 8 ದಿನ ಇದೆ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ಪ್ಲೀಸ್ ಬಿ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗೋದು 99.999% ಡೌಟು. ಸೊ ಹಂಗಾಗಿ ಪ್ಲೀಸ್ ಬಿ ಪ್ರಿಪೇರ್ಡ್ ಫಾರ್ ದ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿರಿ. ಇನ್ನು ಯಾರ್ಯಾರು ಮಾಡಿಲ್ಲ, ಆಲ್ರೆಡಿ ಯಾರ್ಯಾರು ಮಾಡಿದಿರಾ ಸ್ಟಾರ್ಟ್ ಗಿವಿಂಗ್ ದ ಮಾರ್ಕ್ಸ್, ಚೆನ್ನಾಗಿ ಪ್ರಿಪರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ರೈಟ್. ಸೊ ಬಿಫೋರ್ ಗೆಟಿಂಗ್ ದ ವಿಡಿಯೋ, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಪ್ರತಿ ವರ್ಷ ಡ್ರೆಸ್ ಕೋಡ್ ಅಂತ ರಿಲೀಸ್ ಮಾಡ್ತಾರೆ. PGCET ಎಕ್ಸಾಮ್ಗೆ ಯಾವ್ಯಾವ ಡ್ರೆಸ್ಗಳನ್ನ ಹಾಕೊಂಡು ಹೋಗಬೇಕು, ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು ಯಾವ ರೀತಿ ಡ್ರೆಸ್ಗಳನ್ನ ಹಾಕೊಂಡು ಹೋಗಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಎಕ್ಸಾಮ್ ಡೇ ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ಒಂದು ಡ್ರೆಸ್ ಕೋಡ್ ನಿಮಗೆ ಗೊತ್ತಿರಬೇಕಾಗುತ್ತೆ. ರೈಟ್. ಸೊ ಈ ಡ್ರೆಸ್ ಕೋಡ್ ಏನು ಇರಬೇಕು ಅಂತ ನೋಡೋದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಇನ್ಫಾರ್ಮ್ ಎವ್ರಿಬಡಿ ದಟ್ ಅರ್ಜುನ ಬ್ಯಾಚ್ ಅಂತ ಲಾಂಚ್ ಮಾಡಿದ್ದೀವಿ ಟು ಹೆಲ್ಪ್ ದ PGCET ಸ್ಟೂಡೆಂಟ್ಸ್. ಬಿಕಾಸ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ಅಫೋರ್ಡಬಲ್ ಪ್ರೈಸ್ಗೆ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ವಿ. ಅದೇ ರೀತಿ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ರಿಲೀಸ್ ಆಗಿದೆ. ದಟ್ ಈಸ್ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಇದಾವೆ. ದ ನೇಮ್ ಇಸ್ ಅರ್ಜುನ ಬ್ಯಾಚ್ ಫಾರ್ 2025 MCA ಮತ್ತು MBA ಇಬ್ಬರು ಕೂಡ. ಸೊ ಈ ಅರ್ಜುನ ಬ್ಯಾಚ್ ನೀವು ಎಲ್ಲಿ ತೊಗೋಬೋದು? ನಮ್ಮ ಧ್ರುವಿಕಾ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಇಲ್ಲಿ ಸ್ಟೋರ್ ಅಂತ ಇದೆ. ಸ್ಟೋರಲ್ಲಿ ನಿಮಗೆ ಅರ್ಜುನ MBA ಬ್ಯಾಚ್, ಅರ್ಜುನ MCA ಬ್ಯಾಚ್ ಇರುತ್ತೆ. ಸೊ ಅರ್ಜುನ MBA ಬ್ಯಾಚು 499, MCA ಬ್ಯಾಚು 549 rupees. ಕಂಪ್ಲೀಟ್ ಒನ್ ಸೆಟ್ ಆಫ್ ಸಿಲೆಬಸ್ ವಿಲ್ ಬಿ ಹ್ಯಾವಿಂಗ್, ಇನ್ಕ್ಲೂಡಿಂಗ್ ಟೆಸ್ಟ್, ಸ್ಟಡಿ ಮೆಟೀರಿಯಲ್, ಎವ್ರಿಥಿಂಗ್. ಪ್ರತಿಯೊಂದು ಕೂಡ ನಿಮಗೆ ಸ್ಟಡಿ ಮೆಟೀರಿಯಲ್, ಟೆಸ್ಟ್ ಎಲ್ಲ ಕೂಡ ಸಿಗುತ್ತೆ. ರೈಟ್. ಸೊ ಯು ಕ್ಯಾನ್ ಯುಟಿಲೈಸ್ ದಿಸ್ ಬ್ಯಾಚ್. ಸೊ ಏನು ಮಾಡಬೇಕು? ಡೌನ್ಲೋಡ್ ಮಾಡ್ಕೊಂಡ್ರೆ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ, ಜೊತೆಗೆ ನೀವು ಡೈರೆಕ್ಟಾಗಿ ಅರ್ಜುನ MBA ಮತ್ತು MCA ಬ್ಯಾಚ್, ನಿಮ್ಗೆ ಯಾವ ಬ್ಯಾಚ್ ಬೇಕೋ ಆ ಬ್ಯಾಚ್ನ ಪರ್ಚೇಸ್ ಮಾಡ್ಕೊಂಡು ಯು ಕ್ಯಾನ್ ಸ್ಟಾರ್ಟ್ ದ ಪ್ರಿಪರೇಷನ್ ಆಲ್ಸೋ ಟು ಹೆಲ್ಪ್ ಯು ಸ್ಟೂಡೆಂಟ್ಸ್. ವಿ ಹ್ಯಾವ್ ಡನ್ ದಿಸ್. ರೈಟ್. ಸೊ ನೆಕ್ಸ್ಟು ಇವತ್ತಿನ ವಿಡಿಯೋಗೆ ಬರುವ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಡ್ರೆಸ್ ಕೋಡ್ ಬಗ್ಗೆ. ಸೊ ಪುರುಷ ಅಭ್ಯರ್ಥಿಗಳು ಯಾವ ರೀತಿ ಡ್ರೆಸ್ಗಳನ್ನ ಹಾಕೋಬೇಕು ಆ್ಯಂಡ್ ಮಹಿಳಾ ಅಭ್ಯರ್ಥಿಗಳು ಯಾವ ರೀತಿ ಡ್ರೆಸ್ಗಳನ್ನ ಹಾಕೊಂಡು ಹೋಗಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಪರೀಕ್ಷೆಯ ದಿನದಂದು ಪುರುಷ ಅಭ್ಯರ್ಥಿಗಳು ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸುವುದಿಲ್ಲ. ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಳಬೇಕು. ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟ್ಗಳನ್ನು ಆದ್ಯತೆ ನೀಡಲಾಗುವುದು. ಅಂದರೆ ಫುಲ್ ತೋಳಿನ ಶರ್ಟ್ಗಳನ್ನ ಹಾಕೊಂಡ್ಬರ್ರಿ. ಹಾಫ್ ತೋಳು ಅಂದರೆ ಹಾಫ್ ಸ್ಲೀವ್ಸ್ ಇರುವಂಥ ಟಿ ಶರ್ಟ್ಗಳನ್ನ ಹಾಕೊಂಡು ಹೋಗ್ರಿ. ಆ್ಯಂಡ್ ಇಟ್ ಈಸ್ ಅವ್ರು ರೆಕಮೆಂಡ್ ಮಾಡ್ತಾರೆ ಏನಪ್ಪ ಅಂದರೆ ಹಾಫ್ ತೋಳಿನ ಟಿ ಶರ್ಟ್ ಹಾಕೊಂಡು ಹೋಗ್ರಿ ಮತ್ತು ಕಾಲರ್ಲೆಸ್ ಹಾಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ. ಬಟ್ ಕಾಲರ್ ಇದ್ದಿದ್ದು ಫೈನ್, ನಾಟ್ ಅ ಪ್ರಾಬ್ಲಮ್. ಬಟ್ ಹಾಫ್ ತೋಳಿನ ಟಿ ಶರ್ಟ್ನ ಹಾಕೊಂಡು ಹೋಗಬೇಕು. ನೆಕ್ಸ್ಟು ಪ್ಯಾಂಟ್ಗಳು ಜೇಬುಗಳು ಇಲ್ಲದಿರುವು, ಕಮ್ಮಿ ಜೇಬುಗಳಿರುವುದು. ಜೇಬುಗಳು ಎಲ್ಲೇ ಇರುವಂಥ ಪ್ಯಾಂಟ್ ಇರೋದೇ ಇಲ್ಲ, ಬಟ್ ಜೇಬುಗಳು ಇರಲಿ, ಬಟ್ ಕಮ್ಮಿ ಜೇಬುಗಳು. ಈ ರೀತಿ ಕಾರ್ಗೋ ಪ್ಯಾಂಟ್ ಎಲ್ಲ ಬರ್ತಾವಲ್ಲ, ಆ ರೀತಿ ಹಾಕೊಂಡು ಹೋಗ್ಬೇಡ್ರಿ. ನಾರ್ಮಲ್ ಇರುವಂತಹ ಪ್ಯಾಂಟ್ ಹಾಕೊಂಡ್ರೆ, ಫಾರ್ಮಲ್ ಪ್ಯಾಂಟ್ ಅಥವಾ ನಿಮ್ಮ ಕಾಲೇಜ್ ಪ್ಯಾಂಟ್ ಈ ರೀತಿ ಹಾಕೊಂಡೋದ್ರೂ ಪ್ರಾಬ್ಲಮ್ ಇಲ್ಲ. ನಾರ್ಮಲ್ ಪ್ಯಾಂಟ್ ಹಾಕೊಂಡು ಹೋಗಬೇಕು. ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು. ಅಂದರೆ ಜಿಪ್ ಪಾಕೆಟ್ಗಳು, ದೊಡ್ಡ ದೊಡ್ಡ ಬಟನ್ಗಳು, ಸೊ ಈ ರೀತಿ ಇರಬಾರ್ದು. ಅಂದರೆ ಕಾರ್ಗೋ ಪ್ಯಾಂಟ್ಸು, ಕಾರ್ಗೋ ಶರ್ಟ್ಸು ಈ ರೀತಿಯಲ್ಲಿ ಹಾಕೊಂಡು ಹೋಗಬೇಡ್ರಿ. ನಾರ್ಮಲ್ ಆಗಿರುವಂತಹ ಶರ್ಟ್ಗಳನ್ನು, ಟಿ ಶರ್ಟ್ಸ್, ಪ್ಯಾಂಟ್ ಹಾಕೊಂಡಿದ್ರೆ ಸಾಕು. ಪರೀಕ್ಷೆ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಂದರೆ ನೀವು ಶೂಗಳನ್ನ ಅಲೋ ಮಾಡಲ್ಲ. ನೀವು ಶೂಗಳನ್ನ ಹಾಕೊಂಡೋದ್ರೆ ಬೇರ್ ಫೂಟಲ್ಲಿ ಅವರು ಎಕ್ಸಾಮ್ಸ್ನ ಬರೆಸ್ತಾರೆ. ಸೊ ಅದಕ್ಕಾಗಿ ಶೂಗಳನ್ನ ಹಾಕೊಂಡು ಹೋಗಬೇಡ್ರಿ. ನಾರ್ಮಲ್ ಸ್ಯಾಂಡಲ್ಗಳನ್ನ ಹಾಕೊಂಡು ಹೋಗ್ರಿ, ಫೈನು. ಯಾರು ಶೂಗಳನ್ನ ಹಾಕೊಂಡು ಹೋಗಬೇಕು ಅಂತ ಪ್ಲಾನ್ ಮಾಡಿದರೆ ಪ್ಲೀಸ್ ಡೋಂಟ್ ವಿಯರ್ ದ ಶೂಸ್. ನಾರ್ಮಲ್ ಸ್ಲಿಪ್ಪರ್ಸ್ಗಳನ್ನ ಹಾಕೊಂಡು ಹೋಗ್ರಿ. ಅಭ್ಯರ್ಥಿಗಳು ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಅಭ್ಯರ್ಥಿಗಳನ್ನು ಧರಿಸುವುದು ಮತ್ತು ಕಿವಿಯೋಲೆಗಳನ್ನು, ಉಂಗುರಗಳನ್ನು ಮತ್ತು ಕಡಗಳನ್ನು ಧರಿಸಲು ನಿಷೇಧಿಸಲಾಗಿದೆ. ಅಂದರೆ ಯಾವುದೇ ರೀತಿಯಾದಂತಹ ಆಭರಣಗಳನ್ನು ಧರಿಸುವ ಹಾಗಿಲ್ಲ. ಅದು ಗೋಲ್ಡ್ ಆಗಿರಲಿ, ಸಿಲ್ವರ್ ಆಗಿರಲಿ, ಲೋಹದ ಆಭರಣ ಯಾವುದೂ ಕೂಡ ಅವ್ರು ಬಿಡೋದಿಲ್ಲ. ಹಾಗಾಗಿ ಯಾವುದೂ ಕೂಡ ವಿಯರ್ ಮಾಡಬೇಡ್ರಿ. ಜಸ್ಟ್ ನಾರ್ಮಲ್ ಹೋಗ್ರಿ. ಪ್ಲೀಸ್ ಡೋಂಟ್ ವಿಯರ್ ಎನಿ ಕೈಂಡ್ ಆಫ್ ಮೆಟಲ್ಸ್ ಇವೆಲ್ಲ ಹಾಕೊಂಡು ಹೋಗ್ಬೇಡ್ರಿ. ಕಡಗ ಆಗಿರಲಿ, ಉಂಗುರ ಆಗಿರಲಿ ಹಾಕೊಂಡು ಹೋಗ್ಬೇಡ್ರಿ. ನಾರ್ಮಲ್ ಆಗಿ ಹೋಗ್ರಿ. ಅವೆಲ್ಲ ಅಲೋ ಕೂಡ ಮಾಡಲ್ಲ ಅವರು. ಪ್ಲೀಸ್ ನೆನ್ಪಿಟ್ಕೊಡ್ರಿ. ರೈಟ್. ಸೊ ಫಸ್ಟ್ ನಾರ್ಮಲ್ ಪ್ಯಾಂಟ್, ಟಿ ಶರ್ಟ್ ಹಾಕೊಂಡು ಹೋಗ್ರಿ. ನೆಕ್ಸ್ಟ್ ನಿಮಗೆ ಶೂಸ್ನ ಅಲೋ ಮಾಡಲ್ಲ. ನೆಕ್ಸ್ಟ್ ನಿಮಗೆ ಯಾವುದೇ ರೀತಿಯಾದಂತಹ ಲೋಹದ ಆಭರಣಗಳು ಅಥವಾ ಬಂಗಾರ, ಬೆಳ್ಳಿ ಈ ರೀತಿ ಯಾವುದೂ ಅಲೋ ಮಾಡಲ್ಲ. ನಾರ್ಮಲ್ ಆಗಿ ಹೋಗ್ರಿ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ, ಹೂಗಳು, ಬುರುಜ್ಗಳು ಮತ್ತು ಬಟನ್ಗಳು ಹೊಂದಿರುವ ಬಟ್ಟೆಗಳನ್ನು ಧರಿಸಲು ಹೋಗಿದೆ. ನಾರ್ಮಲ್ ನೀವು ಚೂಡಿದಾರ ಹಾಕೊಂಡ್ರೆ ಸಾಕು, ನಾಟ್ ಮೋರ್ ದನ್ ದಟ್. ಮತ್ತು ನೆಕ್ಸ್ಟ್ ನಿಮಗೆ ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳು, ಜೀನ್ಸ್ ಪ್ಯಾಂಟ್ ಧರಿಸಬಾರದು. ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಧರಿಸಲು ಸೂಚನೆ. ಅಂದರೆ ಜೀನ್ಸ್ ಅಲೋ ಇರಲ್ಲ ಗರ್ಲ್ಸ್ಗೆ. ಸೊ ನಾರ್ಮಲ್ ಚೂಡಿದಾರ ಹಾಕೊಂಡೋದ್ರು ಸಾಕು. ಶೂಗಳನ್ನು ಎತ್ತರವಾದ ಹಿಮ್ಮಡಿ ಚಪ್ಪಲಿಗಳನ್ನು, ಸ್ಯಾಂಡಲ್ಗಳು ಧರಿಸಬಾರದು. ನೀವು ಕೂಡ ನಾರ್ಮಲ್ ಸ್ಲಿಪ್ಪರ್ಸ್ ಹಾಕೊಂಡ್ರೆ ಸಾಕು. ಎತ್ತರವಾದಂಥ ಹೀಲ್ಸ್ಗಳನ್ನು ಹಾಕೊಂಡು ಹೋಗ್ಬರ್ರಿ. ತೆಳುವಾದ ಅಡಿಭಾಗ ಅಂತ ಹೇಳ್ತಾರೆ. ನಾರ್ಮಲ್ ಸ್ಲಿಪ್ಪರ್ಸ್ ಬರ್ತಾವಲ್ಲ ಅವನ್ನ ಹಾಕೊಂಡು ಹೋಗ್ರಿ. ಇಟ್ ಈಸ್ ರೆಕಮೆಂಡೆಡ್. ಹೀಲ್ಸ್ಗಳನ್ನ ಹಾಕೊಂಡು ಹೋಗ್ಬರ್ರಿ. ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳು ಧರಿಸುವುದು ನಿಷೇಧಿಸಲಾಗಿದೆ, ಮಂಗಳಸೂತ್ರ ಮತ್ತು ಕಾಲುಂಗರ ಹೊರತುಪಡಿಸಿ. ಸೊ ಮಂಗಳಸೂತ್ರ ಮತ್ತು ಯಾರು ಇಫ್ ಯು ಆರ್ ಮ್ಯಾರಿಡ್ ಆಗಿದ್ದರೆ ಕಾಲುಂಗರ ಮತ್ತು ಮಂಗಳಸೂತ್ರವನ್ನು ನಡೆಯುತ್ತೆ. ಬಟ್ ಯಾವುದೇ ರೀತಿಯಾದಂತಹ ಆಭರಣಗಳನ್ನು ಹಾಕೊಂಡು ಹೋಗ್ಬೇಡ್ರಿ. ಕಿವಿಯೋಲೆ ಫೈನ್, ಅವರೇನು ಪ್ರಾಬ್ಲಮ್ ಮಾಡಲ್ಲ, ಬಿಕಾಸ್ ಇಷ್ಟು ವರ್ಷ ಮಾಡಿಲ್ಲ. ಕಿವಿಯೋಲೆ ಎಲ್ಲ ಫೈನ್. ಬಟ್ ಯಾವುದೇ ರೀತಿಯ ದೊಡ್ಡ ಆಭರಣಗಳನ್ನು ಹಾಕೊಂಡು ಹೋಗಬೇಡ್ರಿ.
ರೈಟ್. ಸೊ ನೆಕ್ಸ್ಟ್ ಬರುತ್ತೆ ಜನರಲ್ ಇನ್ಸ್ಟ್ರಕ್ಷನ್. ಇದು ಪುರುಷರಿಗೂ ಮತ್ತು ಮಹಿಳೆಯರಿಗೂ ಇಬ್ಬರೂ ಕೂಡ ತುಂಬ ಜನ ಕನ್ಫ್ಯೂಷನ್ ಇದೆ. ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್ ಫೋನ್ಗಳು, ಪೆನ್ ಡ್ರೈವ್ಗಳು, ಇಯರ್ಫೋನ್ಗಳು, ಮೈಕ್ರೋಫೋನ್ಗಳು, ವ್ಯಾಲೆಟ್, ಗಾಗಲ್ಸ್, ಕ್ಯಾಲ್ಕುಲೇಟರ್, ಬ್ಲೂಟೂತ್ ಸಾಧನಗಳು ಮತ್ತು ಕೈ ಗಡಿಯಾರಗಳನ್ನು ಪರೀಕ್ಷಾ ಕೊಠಡಿಯಲ್ಲಿ ಅನುಮತಿಸಲಾಗುತ್ತದೆ. ಅಂದರೆ ನಿಮಗೆ ವಾಚ್ ಅಲೋವಿಲ್ಲ, ಎಲೆಕ್ಟ್ರಾನಿಕ್ ವಸ್ತುಗಳು ಅಲೋವಿಲ್ಲ, ಯಾವುದೇ ರೀತಿಯ ವಾಚ್ ಅಲೋವಿಲ್ಲ, ಎಲೆಕ್ಟ್ರಾನಿಕ್ ವಸ್ತುಗಳು ಅಲೋವಿಲ್ಲ ಪಿ. ನೆಕ್ಸ್ಟ್ ಬಂದು ನಿಮಗೆ ಕ್ಯಾಲ್ಕುಲೇಟರ್ ಅಲೋವಿಲ್ಲ, ಯಾವುದೇ ಕೈಂಡ್ ಆಫ್ ಕ್ಯಾಲ್ಕುಲೇಟರ್, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಆಗಿರಲಿ, ನಾರ್ಮಲ್ ಕ್ಯಾಲ್ಕುಲೇಟರಲ್ಲಿ ಯಾವುದೂ ಅಲೋವಿಲ್ಲ. ಸರ್ ಹೆಂಗಾದ್ರೆ ಟೈಮ್ ಹೆಂಗೆ ಮಾಡೋದು ಸರ್? ಪ್ರತಿಯೊಂದು ಪರೀಕ್ಷಾ ಕೇಂದ್ರ ಕೊಠಡಿ ಇರುತ್ತಲ್ಲ, ಎಕ್ಸಾಮಿನೇಷನ್ ಹಾಲ್ ಇರುತ್ತಲ್ಲ, ಆ ಹಾಲಲ್ಲಿ ನಿಮಗೆ ಟೈಮ್ ಇಟ್ಟಿರ್ತಾರೆ, ಅಂದರೆ ಗಡಿಯಾರ ಇಟ್ಟಿರ್ತಾರೆ, ನೀವು ಅಲ್ಲಿ ಆರಾಮ್ ಮ್ಯಾನೇಜ್ ಮಾಡ್ಕೋಬೋದು. ಕ್ಯಾಲ್ಕುಲೇಟರ್ ಅಲೋವಿರಲ್ಲ, ಪ್ಲೀಸ್ ರಿಮೆಂಬರ್. ತುಂಬ ಜನ ಕ್ಯಾಲ್ಕುಲೇಟರಿಂದ ಪ್ರಾಕ್ಟೀಸ್ ಮಾಡೋಕೆ ಹೋಗ್ತಿರ್ತಾರೆ, ಕ್ಯಾಲ್ಕುಲೇಟರ್ ಅಲೋವಿರಲ್ಲ, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇಲ್ಲ, ಯಾವುದೂ ಇಲ್ಲ, ಅಲೋವಿರಲ್ಲ. ನೆಕ್ಸ್ಟು ವಾಚ್ ಕೂಡ ಅಲೋವಿರಲ್ಲ, ನೆನ್ಪಿಟ್ಕೊಡ್ರಿ. ಮೊಬೈಲ್ ಫೋನ್ಗಳಿಲ್ಲ, ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಯಾವುದೂ ಇಲ್ಲ, ಇಯರ್ಫೋನ್ಗಳು ಯಾವುದೂ ಅಲೋವಿರಲ್ಲ. ಎಲ್ಲನೂ ಕೂಡ ನೀವು ಹೊರಗಡೆ ಇಟ್ಬೇಕು ಹೋಗಬೇಕಾಗುತ್ತೆ, ನಿಮ್ಮ ಬ್ಯಾಗ್ ಒಳಗಡೆ ಇಟ್ಟು ಹೋಗಬೇಕಾಗುತ್ತೆ. ಕೆಲವೊಂದು ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆ ಬ್ಯಾಗ್ಗಳನ್ನು ಕಾಯೋಕ್ಕೂ ಕೂಡ ಯಾರು ಹಂಗೆ ಇರಲ್ಲ. ಹಾಗಾಗಿ ಸುಮ್ಮನೆ ನಾರ್ಮಲ್ ಆಗಿ ನೀವು ಒಂದು ಪೆನ್ಗಳನ್ನ ತೊಗೊಂಡು ಹೋದರೆ ಸಾಕು, ಇಟ್ ಇಸ್ ಮೋರ್ ದೆನ್ ಎನಫ್. ಆಲ್ರೈಟ್. ನೆಕ್ಸ್ಟ್, ತಿನ್ನಬಹುದಾದ ಪದಾರ್ಥಗಳನ್ನು ಪರೀಕ್ಷೆ ಕೊಠಡಿಯೊಳಗೆ ತರುವುದನ್ನು ಮತ್ತು ತಿನ್ನುವುದನ್ನು ನಿಷೇಧಿಸಲಾಗಿದೆ. ಪಾರದರ್ಶಕ ಕುಡಿಯುವ ನೀರಿನ ಬಾಟಲ್ ಅನುಮತಿ ನೀಡಲಾಗಿದೆ. ಅಂದರೆ ಯಾವುದೇ ರೀತಿಯ ಈಟೇಬಲ್ಸ್ ಯು ಕಾಂಟ್ ಲೈಕ್ ಟೇಕ್ ಟು ದ ಎಕ್ಸಾಮಿನೇಷನ್ ಹಾಲ್. ನಾರ್ಮಲ್ ವಾಟರ್ ಬಾಟ್ಲ್ ನೀವು ತೊಗೊಂಡು ಹೋದರೆ ಸಾಕು. ತೊಗೊಂಡು ಹೋಗಲಿಲ್ಲ ಕೂಡ ಅಲ್ಲಿ ವಾಟರ್ ಇದ್ದೇ ಇರುತ್ತೆ, ದಿ ವಿಲ್ ಗಿವ್ ದ ವಾಟರ್. ರೈಟ್. ಸೊ ಪರೀಕ್ಷಾ ಕೇಂದ್ರದಲ್ಲಿಯೇ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹೇಳಿದ್ರೆ ನೀವು ವಾಟರ್ ಬಾಟ್ಲ್ ತೊಗೊಂಡು ಹೋದರೂ ಫೈನ್, ಇಲ್ಲಪ್ಪ ನನಗೆ ಬೇಡ, ನಾನು ವಾಟರ್ ಬಾಟ್ಲ್ ಅಂತ ತೊಗೊಂಡು ಹೋಗ್ತೀನಿ, ತೊಗೊಂಡು ಹೋದರೂ ಫೈನ್, ನಾಟ್ ಅ ಪ್ರಾಬ್ಲಮ್. ಪೆನ್ಸಿಲ್, ಪೇಪರ್, ಇರೇಸರ್, ಜಾಮೆಟ್ರಿ ಬಾಕ್ಸ್ಗಳು ಮತ್ತು ಲಾಗ್ ಟೇಬಲ್ಗಳು ಪರೀಕ್ಷಾ ಕೇಂದ್ರಗಳಿಗೆ ತರುವಂತಿಲ್ಲ. ಪೆನ್ಸಿಲ್ ತೊಗೊಂಡು ಹೋಗಿಲ್ಲ, ಪೇಪರ್ ತೊಗೊಂಡು ಹೋಗಿಲ್ಲ, ಎರೇಸರ್ ತೊಗೊಂಡು ಹೋಗಿಲ್ಲ, ಜಾಮೆಟ್ರಿ ಬಾಕ್ಸ್ ತೊಗೊಂಡು ಹೋಗಿಲ್ಲ. ಸೊ ನಿಮಗೆ ಪೇಪರ್ ಬೇಕು ಅಂದರೆ ಅಲ್ಲೇ ನಿಮಗೆ ಕ್ವಶನ್ ಪೇಪರ್ ಹಿಂದ್ಗಡೆ 2-3 ಪೇಜು ಜಾಗ ಇರುತ್ತೆ, ನೀವು ಆರಾಮಾಗಿ ಅಲ್ಲಿ ನಿಮ್ಮ ವರ್ಕ್ ಮಾಡ್ಕೋಬೋದು. ಎಕ್ಸ್ಟ್ರಾ ಪೇಪರ್ಸ್ ಅಲೋವಿಲ್ಲ, ರಫ್ ಪೇಪರ್ಸ್ ಅಲೋವಿರಲ್ಲ, ಮತ್ತು ಪೆನ್ಸಿಲ್ಸ್ ಅಲೋವಿರಲ್ಲ, ಎರೇಸರ್ಸ್ ಅಲೋವಿರಲ್ಲ, ಜಾಮೆಟ್ರಿ ಬಾಕ್ಸ್ ಯಾವುದೂ ಅಲೋವಿರಲ್ಲ ಪಿ. ರೈಟ್. ನೆಕ್ಸ್ಟ್, ಲಾಗ್ ಟೇಬಲ್ಸ್ ತೊಗೊಂಡು ಹೋಗ್ಬಿಡ್ತಾರೆ ಕೆಲವೊಬ್ಬರು, ಬಿಕಾಸ್ ನಿಮಗೆ ಲೊಗ್ಯಾರಿದಮ್ಸ್ ನಿಮ್ಮ ಸಬ್ಜೆಕ್ಟ್ ಒಳಗೆ ಇರೋದ್ರಿಂದ ಲಾಗ್ ಟೇಬಲ್ಸ್ ಕೂಡ ಅಲೋ ಇರೋದಿಲ್ಲ. ಇವ್ಯಾವು ಕೂಡ ಅಲೋ ಇರೋದಿಲ್ಲ, ನೆನ್ಪಿಟ್ಕೊಡ್ರಿ. ತಲೆಯ ಮೇಲಿನ ಟೋಪಿ, ಹ್ಯಾಟ್ ಧರಿಸಬಾರದು. ತುಂಬ ಜನ ಹ್ಯಾಟ್ ತೊಗೊಂಡು ಹೋಗ್ತಾರೆ, ಅದು ಕೂಡ ಅಲೋ ಇರೋದಿಲ್ಲ. ಯಾವುದೇ ರೀತಿಯ ಮುಖ ಹಾಗೂ ಕಿವಿ ಮುಚ್ಚುವ ಮಾಸ್ಕನ್ನು ಧರಿಸುವಂತಿಲ್ಲ. ದೇರ್ ಇಸ್ ನೋ ಮಾಸ್ಕ್ ಅಂತೂ ಅಲೋವಿಲ್ಲ. ಪರೀಕ್ಷೆ ದಿನದ ಈ ವಸ್ತುಗಳನ್ನು ಮಾತ್ರ ತರಲು ಅನುಮತಿಸಲಾಗಿದೆ. ಯಾವ ವಸ್ತುಗಳನ್ನು ತೊಗೊಂಡೋಗ್ಬೇಕಪ್ಪಿ? ಪರೀಕ್ಷೆ ಪತ್ರವನ್ನು ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬಹುದು. ಅಡ್ಮಿಟ್ ಕಾರ್ಡ್ ಇನ್ನೂ ಕೂಡ ಕೇಳಿದ್ರೆ, ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆಯಾ? ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿಲ್ಲ, ಪ್ಲೀಸ್ ವೇಟ್. ಇನ್ನೊಂದು 2-3 ದಿನ ಅಥವಾ ಇನ್ನೊಂದು ಎಕ್ಸಾಮ್ 4 ದಿನ ಇದ್ದಂಗೆ ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಬೈ ಮಂಡೇ ಆರ್ ಟ್ಯೂಸ್ಡೇ ಐ ಆಮ್ ಥಿಂಕಿಂಗ್ ದೇ ಮೇ ರಿಲೀಸ್ ದ ಅಡ್ಮಿಟ್ ಕಾರ್ಡ್. ಸೊ ವೇಟ್ ಮಾಡಿರಿ, ಅಡ್ಮಿಟ್ ಕಾರ್ಡ್ ರಿಲೀಸ್ ಆದಮೇಲೆ ನಾನೇ ಅಪ್ಡೇಟ್ ಕೊಡ್ತೀನಿ, ನೀವು ಆವಾಗ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಅಡ್ಮಿಟ್ ಕಾರ್ಡ್ನ ತೊಗೊಂಡು ಹೋಗಲೇಬೇಕು. ಸರ್ಕಾರದಿಂದ ಮಾನ್ಯವಾದ ಅಭ್ಯರ್ಥಿಯ ಭಾವಚಿತ್ರ ಇರುವಂತಹ ಗುರುತಿನ ಚೀಟಿ ಮತ್ತು ನೀಲಿ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಅನ್ನು ಕಡ್ಡಾಯ ತರಲಿಸಲು. ಮಾನ್ಯವಾದ ಅಭ್ಯರ್ಥಿಯ ಇರುವಂತಹ ಗುರುತಿನ ಚೀಟಿ, ಒಂದು ನಿಮ್ಮ ಆಧಾರ್ ಕಾರ್ಡ್ ಆರ್ ಎಲ್ಸ್ ನಿಮ್ಮದು ವೋಟರ್ ಐ ಡಿ, ಆಧಾರ್ ಕಾರ್ಡ್, ವೋಟರ್ ಐ ಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇವನ್ನ ತೊಗೊಂಡೋಗಿ. ಕೆಲವೊಂದು ಕಡೆ ಪ್ಯಾನ್ ಕಾರ್ಡ್ ಕೂಡ ಬಿಡಲ್ದೇ ಇರುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಆಧಾರ್ ಕಾರ್ಡ್ ತೊಗೊಂಡೋದ್ರೆ ಸಾಕು, ವೋಟರ್ ಐ ಡಿ ಬಂದಿರೋ ವೋಟರ್ ಐ ಡಿ ತೊಗೊಂಡೋಗ್ರಿ, ಇಲ್ಲಪ್ಪ ಅಂದರೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡೋಗ್ರಿ. ಈ 3 ಒಳಗಡೆ ಅಂತ ತೊಗೊಂಡೋದ್ರೆ ಸಾಕು, ನಿಮ್ಗೆ ಆರಾಮಾಗಿ ಅಲೋ ಮಾಡ್ತಾರೆ. ಬಟ್ ಗುರುತಿನ ಚೀಟಿ ಬೇಕೇ ಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ರೈಟ್. ನೆಕ್ಸ್ಟು, ನೀಲಿ ಅಥವಾ ಕಪ್ಪು. ಸೊ ರೆಕಮೆಂಡೆಡ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನ ತೊಗೊಂಡು ಹೋಗಬೇಕು. ರೆಕಮೆಂಡೆಡ್ OMRಗೆ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನ ಹೇಳ್ತಾರೆ. ಸೊ ನೀವು ಒಂದು ಕೆಲಸ ಮಾಡಿರಿ, ಒಂದು ಬ್ಲ್ಯಾಕ್ ಪಾಯಿಂಟ್ ಅಥವಾ 2 ಬ್ಲ್ಯಾಕು, ಒಂದು ಬ್ಲೂ ಬಾಲ್ ಪಾಯಿಂಟ್ ಪೆನ್ ತೊಗೊಂಡು ಹೋಗ್ರಿ, ಇಟ್ ಈಸ್ ಮೋರ್ ದೆನ್ ಎನಫ್. ಚೆನ್ನಾಗಿ ಬರೆಯುವಂಥ ತೊಗೊಂಡೋಗ್ರಿ, ಅದರಿಂದ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕಪ್ಪಿ. ಸೊ ಯಾವ ಪೆನ್ನಿಂದ ನೀವು ಪ್ರಾಕ್ಟೀಸ್ ಮಾಡಿರ್ತೀರೋ ಎಷ್ಟು ದಿನ, ಆ ಪೆನ್ನಿಂದ ತೊಗೊಂಡು ಹೋಗ್ರಿ. ಇಟ್ ಈಸ್ ಮೋರ್ ರೆಕಮೆಂಡಬಲ್, ಬಿಕಾಸ್ ಹೊಸ ಪೆನ್ನು ಯಾವುದೋ ಒಂದು ಪೆನ್ ತೊಗೊಂಡು ಹೋದರೆ ಸೊ ನಿಮಗೆ ಅದು ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಪ್ರತಿಯೊಂದು ಎಕ್ಸಾಮಿನೇಷನ್, ಈ PGCET ಅಂತಲ್ಲ, ಯಾವುದೇ ಎಕ್ಸಾಮಿನೇಷನ್ ಅದೊಂದು ಮೈಂಡ್ ಸೆಟ್ ಇರುತ್ತೆ, ಅದೊಂದು ರೂಲ್ಸ್ನ ಫಾಲೋ ಮಾಡ್ತಾರೆ ಎಲ್ಲ ಆಸ್ಪಿರೆಂಟ್ಸ್. ನಾನು ಯಾವ ಪೆನ್ನಿಂದ ಪ್ರಾಕ್ಟೀಸ್ ಮಾಡಿದೆ ಅದನ್ನೇ ಎಕ್ಸಾಮಿನೇಷನ್ ತೊಗೊಂಡು ಹೋದರೆ ಸೊ ಇಟ್ ಈಸ್ ಯೂಸ್ ಟು ಇಟ್, ಆ ಪೆನ್ ನಿಮಗೆ ಯೂಸ್ಡ್ ಆಗಿರುತ್ತೆ. ಹಾಗಾಗಿ ಅದು ನಿಮಗೆ ಬೇಗ ಯು ಕ್ಯಾನ್ ರೈಟ್ ಅಥವಾ ಯು ಕ್ಯಾನ್ ಪ್ರಾಕ್ಟೀಸ್ ಅಥವಾ ಯು ಕ್ಯಾನ್ ಸಾಲ್ವ್ ಇಟ್. ಅದಕ್ಕೋಸ್ಕರ ನೀವು ಇಷ್ಟು ದಿನ ಏನು ಯೂಸ್ ಮಾಡಿರ್ತಾರೋ ಒಂದು ಪೆನ್ನನ್ನು, ಆ ಪೆನ್ನ ತೊಗೊಂಡೋಗ್ರಿ ಅಥವಾ ರಿಫಿಲ್ ಮಾರ್ಕ್ಸ್ ಮಾಡಿಸ್ಕೊಂಡು ತೊಗೊಂಡೋಗ್ರಿ. ಇಟ್ ಈಸ್ ಮೋರ್ ರೆಕಮೆಂಡೆಡ್. ರೈಟ್. ಸೊ ನೀವು ಎರಡು ಬ್ಲ್ಯಾಕ್ ತೊಗೊಂಡೋಗ್ರಿ, ಒಂದು ಬ್ಲೂ ತೊಗೊಂಡೋಗ್ರಿ, ಅಲ್ಲಿ ಯಾವ್ದು ಅಲೋ ಮಾಡ್ತಾರೆ ಮಾಡಿರಿ, ಬಟ್ ಬ್ಲ್ಯಾಕ್ ಈಸ್ ರೆಕಮೆಂಡಬಲ್. ರೈಟ್. ಸೊ ನೆಕ್ಸ್ಟ್ ಸೂಚನೆಗಳು, ಪರೀಕ್ಷೆಯ ಕೊನೆ ಬೆಲ್ ಆಗುವವರೆಗೆ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಗೆ ಹೋಗಲು ಅನುಮತಿವಿಲ್ಲ. ಅಂದರೆ ಪರೀಕ್ಷೆ ಲಾಸ್ಟ್ ಬೆಲ್ ಆಗುವವರೆಗೂ ನಿಮಗೆ ಹೊರಗಡೆ ಬಿಡಲ್ಲ. ಮೇಲೆ ಹೇಳಲಾದ KA ನಿಯಮಗಳು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಇಲ್ಲವಾದಲ್ಲಿ ನಿಯಮಾನುಸಾರ ಅಭ್ಯರ್ಥಿಗಳಿಗೆ ಕಠಿಣ ಕ್ರಮ ಜರುಗಿಸಲಾಗುವುದು. ಅಂದರೆ ನಿಮಗೆ ಇಲ್ಲಿ ಏನೇನು ಹೇಳಿದಾರಲ್ಲ, ಇಷ್ಟೊತ್ತನ ಏನು ಹೇಳಿದಲ್ಲ, ಇದೆಲ್ಲ ಕೂಡ ಪಾಲಿಸಬೇಕಾಗುತ್ತೆ. ಸೊ ಕೆಲವೊಂದ್ಸಲ KA ಅಥಾರಿಟಿ ಅಥವಾ ಎಕ್ಸಾಮಿನೇಷನ್ ಸೆಂಟರ್ದವರು ಬಿಡಲ್ಲ, ದೇ ಆರ್ ವೆರಿ ಸ್ಟ್ರಿಕ್ಟ್, ಕೆಲವೊಂದ್ಸಲ ಸ್ಟ್ರಿಕ್ಟ್ ಆಗಿಬಿಡ್ತಾರೆ. ಹಾಗಾಗಿ ಇವನ್ನೆಲ್ಲ ಸ್ವಲ್ಪ ಪಾಯಿಂಟ್ಸ್ ನೆನಪಿಟ್ಕೊಂಡು ಇದ್ರ ಪ್ರಕಾರ ಎಕ್ಸಾಮಿನೇಷನ್ ಹೋಗ್ರಿ, ಸೊ ಆರಾಮಾಗುತ್ತೆ. ರೈಟ್. ಸೊ ಇನ್ನೂ ಯಾರ್ಯಾರು ಪ್ರಿಪ್ರೇಷನ್ ಮಾಡಿಲ್ಲ, ಅಗೇನ್ ಐ ಆಮ್ ಟೆಲಿಂಗ್ ಯು, ಇಟ್ಸ್ ಅ ರೈಟ್ ಟೈಮ್. ಪ್ಲೀಸ್ ಸ್ಟಾರ್ಟ್ ಮಾಡಿರಿ. ಅಟ್ಲೀಸ್ಟ್ ಇವಾಗ ಸ್ಟಾರ್ಟ್ ಮಾಡಿರಿ. ಅಟ್ಲೀಸ್ಟ್ ಯು ಕ್ಯಾನ್ ಏಬಲ್ ಟು ಸ್ಕೋರ್ 50 ಆ್ಯಂಡ್ ಅಬೌವ್. 50ಕ್ಕಿಂತ ಜಾಸ್ತಿ ತೆಗಿಬೋದು, ಇನ್ನೂ ಟೈಮ್ ಇದೆ. ಗಿವ್ ಅಪ್ ಮಾಡಬೇಡ್ರಿ. ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಸು ನಾನು ಪ್ರಿಪೇರ್ ಆಗಿಲ್ಲ ಸರ್, ನಾನು ನೆಕ್ಸ್ಟ್ ಇಯರ್ ಬರೀತೀನಿ. ಪ್ಲೀಸ್, 1 ಇಯರ್ ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಇಯರ್ ಬರೀಬೋದು ಅಂತ ನೀವು ಅನ್ಕೊಂಡ್ಬಿಡ್ತಾರೆ, ಬಟ್ 1 ಇಯರ್ ದಟ್ ಯು ಆರ್ ಗೋಯಿಂಗ್ ಟು ವೇಸ್ಟ್.
ವೇಸ್ಟ್ ಆಗಿಬಿಡುತ್ತೆ. ಎಲ್ಲೋ ಜಾಬ್ ಮಾಡ್ತಾರೆ, ಏನು ಮಾಡ್ತಾರೆ ನಿಜ, ಬಟ್ ವೇಸ್ಟ್ ಆಗಿಬಿಡುತ್ತೆ. ಎಜುಕೇಷನ್ ಅನ್ನೋದು ಕಂಟಿನ್ಯೂಟ್ ಆಗಿ ಇರಬೇಕಾಗುತ್ತೆ. ಹಾಗಾಗಿ 1 ಇಯರ್ ವೇಸ್ಟ್ ಮಾಡ್ಕೊಬೇಡ್ರಿ. ಇನ್ನೂ ಟೈಮ್ ಇದೆ. ಲಾಸ್ಟ್ ವರ್ಷ 5 ದಿನ 4 ದಿನ ಓದಿದವರು ಕೂಡ ದೇ ಹ್ಯಾವ್ ಸ್ಕೋರ್ಡ್ ವೆಲ್. ಅವ್ರು ಇವಾಗ ಚೆನ್ನಾಗಿರೋ ಕಾಲೇಜಲ್ಲಿ ಮಾಡ್ತಾರೆ MBA MCA. ಸೊ ಇನ್ನೂ ಕೂಡ ಟೈಮ್ ಇದೆ. ಇನ್ನೂ ಒಂದು 7 ದಿನ 8 ದಿನ ಟೈಮ್ ಇದೆ. ಪ್ಲೀಸ್ ಇವಾಗಾದರೂ ಸ್ಟಡೀಸ್ನ ಸ್ಟಾರ್ಟ್ ಮಾಡಿರಿ, ಇವಾಗಾದರೂ ಪ್ರಾಕ್ಟೀಸ್ ಮಾಡಿರಿ. ಡೆಡಿಕೇಟ್ ಯುವರ್ ಸೆಲ್ಫ್ ಫಾರ್ ದ 10 hours ಡೆಡಿಕೇಟ್ ಮಾಡಿರಿ. ಐ ನೋ ಗ್ರ್ಯಾಜುಯೇಷನ್ ಎಕ್ಸಾಮ್ಸ್ ನಡೀತಾ ಇದ್ದಾವೆ, ಅದರಲ್ಲಿ ಮ್ಯಾನೇಜ್ ಮಾಡಿರಿ. ಗ್ರ್ಯಾಜುಯೇಷನ್ ಎಕ್ಸಾಮ್ ಪರ್ಸೆಂಟೇಜ್ ಒಂದು 3% ಕಮ್ಮಿ ಆದರೂ ಪರವಾಗಿಲ್ಲ, ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಗ್ರ್ಯಾಜುಯೇಷನ್ ಇವಾಗ ಪ್ಲೇಸ್ಮೆಂಟ್ ಟೈಮಲ್ಲಿ ಗ್ರ್ಯಾಜುಯೇಷನ್ ಪರ್ಸೆಂಟೇಜ್ ತೊಗೊಳ್ಳಲ್ಲಪ್ಪಿ. ಸೊ ಗ್ರ್ಯಾಜುಯೇಷನ್ ಪರ್ಸೆಂಟ್ ಪಾಸ್ ಆದರೂ ನಡೆಯುತ್ತೆ. 50% ಜಾಸ್ತಿ ಆದರೂ ಯು ಆರ್ ಎಲಿಜಿಬಲ್ ಫಾರ್ MBA and MCA. ಬಟ್ ಅಲ್ಲೊಂದು 2-3% ಕಮ್ಮಿ ಆದರೂ ಪ್ರಾಬ್ಲಮ್ ಇಲ್ಲ. PGCETಗೆ ಜಾಸ್ತಿ ಫೋಕಸ್ ಮಾಡಿರಿ. PGCETನ ಚೆನ್ನಾಗಿ ಮಾಡಿಕೊಡ್ರಿ. ಬಿಕಾಸ್ ಇಟ್ ಇಸ್ ಗೋನ್ ಟು ಡಿಸೈಡ್ ಯುವರ್ ಫ್ಯೂಚರ್. ನೀವು ಯಾವ MBA MCA ಕಾಲೇಜ್ ಹೋಗ್ತಿರೋ ಆ MBA MCA ಕಾಲೇಜ್ ಚೆನ್ನಾಗಾದರೆ, ಪ್ಲೇಸ್ಮೆಂಟ್ ಚೆನ್ನಾಗುತ್ತೆ, ಯುವರ್ ಲೈಫ್ ವಿಲ್ ಬಿ ವೆರಿ ವೆರಿ ಬ್ರೈಟರ್. ಅದಕ್ಕೋಸ್ಕರ ಇಷ್ಟು ರಿಕ್ವೆಸ್ಟ್ ಮಾಡ್ತಿರೋದು. ಪ್ರತಿ ವಿಡಿಯೋದಲ್ಲಿ ಇದನ್ನೇ ಹೇಳ್ತಾ ಬಂದಿದ್ದೆ ನಾನು. ಎಕ್ಸಾಮ್ ಪೋಸ್ಟ್ಪೋನ್ ಆಗಲ್ಲ, ಪ್ಲೀಸ್ ಓದ್ರಿ. ಬಿಕಾಸ್ ಒಂದು ಇನ್ಫಾರ್ಮೇಷನ್ ಅನ್ನೋದು ಬಂದಿರುತ್ತೆ, ಒಂದು ಇನ್ಫಾರ್ಮೇಷನ್ ನಾವು ಗ್ಯಾದರ್ ಮಾಡಿರ್ತೀವಿ, ಇಲ್ಲಿಂದ ಹೇಳಿರ್ತಾರೆ. ದಟ್ ವೆರಿ ಐ ಆಮ್ ಆಲ್ಸೋ ವೆರಿ ಸ್ಯಾಡ್. ಎಕ್ಸಾಮ್ ಪೋಸ್ಟ್ಪೋನ್ ಆಗಬೇಕಾಯಿತು. ಸೊ ನಾವು ಕೂಡ ಪಿಟಿಷನ್ ನೀವು ಪೇಪರಲ್ಲಿ ನೋಡ್ಬೋದು, ಯಾವುದೋ ಮಂಗಳೂರು ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ನಮ್ಮ ಕಡೆಯಿಂದ ಧ್ರುವಿಕಾ ಅಕಾಡೆಮಿಯಿಂದ ವಿ ಸ್ಟಾರ್ಟೆಡ್ ದ ಪಿಟಿಷನ್. ವಿ ಹ್ಯಾವ್ ಟೇಕನ್ 4500+ ಸ್ಟೂಡೆಂಟ್ಸ್ದು ಸಿಗ್ನೇಚರ್ ತೊಗೊಂಡಿದ್ವಿ. ವಿ ವೆಂಟ್ ದೇರ್, ನಮ್ಮ ಸ್ಟೂಡೆಂಟ್ಸು ಹೋದರು, ನಾವು ಹೋಗಿದ್ವಿ. ವಿ ವೆಂಟ್ ದೇರ್, ರಿಕ್ವೆಸ್ಟೆಡ್ ದೆಮ್, PR ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ವಿ ಟಾಕ್ ವಿತ್ ದ PAs ಆಲ್ಸೋ. ಎವ್ರಿಬಡಿ ಸೇಡ್ ಲೈಕ್ ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಎಕ್ಸಾಮಿನೇಷನ್ ಸೆಂಟರ್ ಅಲಾಟ್ ಆಗಿದೆ. ಆ್ಯಂಡ್ ಟೀಚರ್ಸ್ಗೆಲ್ಲ ಇನ್ವಿಜಿಲೇಟರ್ಗೆಲ್ಲ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪೋಸ್ಟ್ಪೋನ್ ಅಂತ ಅವ್ರು ಹೇಳಿದರು. ಐ ನೋ ಇಟ್ ಈಸ್ ವೆರಿ ಅನ್ಫೇರ್ ಫಾರ್ ದ ಸ್ಟೂಡೆಂಟ್ಸ್. ಬಟ್ ಅದನ್ನೇ ಹೇಳ್ತಾ ಕೂತ್ಕೊಂಡ್ರೆ ನಾವು ಟೈಮ್ ವೇಸ್ಟ್ ಮಾಡ್ತೀವಿ. ಅದಕ್ಕಿಂತ ಬೆಟರ್ ಯಾವುದಪ್ಪಿ, ಸೊಲ್ಯೂಷನ್ ಹೇಳೋಕ್ಕಿಂತ ಮುಂಚೆ ನಾವು ಪ್ರಾಬ್ಲಮ್ ಹೇಳೋಕ್ಕಿಂತ ಮುಂಚೆ ಸೊಲ್ಯೂಷನ್ನ ಕಂಡು ಹಿಡ್ಕೊಂಡ್ಬಿಡ್ಬೇಕಾಗುತ್ತೆ. ಪ್ರಾಬ್ಲಮ್ ಇದೆ, ಎಸ್ ಎವ್ರಿಬಡಿ ನೋ ಪ್ರಾಬ್ಲಮ್ ಇದೆ. ಬಟ್ ಸೊಲ್ಯೂಷನ್, ವಾಟ್ ಇಸ್ ಅ ಸೊಲ್ಯೂಷನ್ ಯು ನೀಡ್ ಟು ಫಾಲೋ. ನಾವು ಸೊಲ್ಯೂಷನ್ ಮಾಡಬೇಕಾಗತ್ತೆ ಇವಾಗ. ಸೊ ಅದನ್ನೇ ನಾವು ಮಾಡ್ತಾ ಕೂತ್ಕೊಂಡ್ರೆ ಇಟ್ ಈಸ್ ನಾಟ್ ಗೋನ್ ಟು ವರ್ಕ್ ಆ್ಯಂಡ್ ಇಟ್ ಇಸ್ ಗೋನ್ ಟು ವೇಸ್ಟ್ ಯುವರ್ ಟೈಮ್. ಹಾಗಾಗಿ ಸೊ ಪ್ಲೀಸ್ ಡೋಂಟ್, ಆ್ಯಂಡ್ ಐ ಆಮ್ ನಾಟ್ ಹಿಯರ್ ಟು ಆನ್ಸರ್ ಟು ಎನಿಬಡಿ. ಪ್ರತಿಯೊಬ್ಬ ಯಾರೂ ಕೂಡ ಆನ್ಸರ್ ಮಾಡಲ್ಲ. ಬಿಕಾಸ್ ಆನ್ಸರ್ ಅದು ನಮ್ಮ ರಿಸಲ್ಟ್ಸಿಂದ ಆನ್ಸರ್ ಕೊಡಬೇಕಾಗುತ್ತೆ. ಸೊ ಈ ರೀತಿ ಆನ್ಸರ್ ಕೊಟ್ಟರೆ ಇಟ್ ಈಸ್ ನಾಟ್ ಗೋನ್ ಟು ಹೆಲ್ಪ್ ಯು ಔಟ್. ಫೈನ್, ನೋಡುವ ಅದ್ರದ್ದು ನಾವು ಆನ್ಸರ್ ಕೊಡಬೇಕು ಅಂತ ನಾವು ಕೊಡ್ತೀವಿ. ಬಟ್ ನಾವು ಇಟ್ ಈಸ್ ಯುವರ್ ಟೈಮ್. ಸೊ ಅದಕ್ಕೋಸ್ಕರ ನಾನು ಯಾವುದೂ ವೀಡಿಯೋ ಮಾಡಲಿಲ್ಲ. ಬಿಕಾಸ್ ನಾವೇನೋ ಮಾಡೋಕ್ಕೆ ಹೋಗಿ ಇಟ್ ಶುಡ್ ನಾಟ್ ಎಫೆಕ್ಟ್ ಯು. ನಿಮಗೆ ಎಫೆಕ್ಟ್ ಆಗಬಾರ್ದು. ಸ್ಟೂಡೆಂಟ್ಸ್ ಅಲ್ಟಿಮೇಟ್ ಗೋಲ್ ಏನಪ್ಪ, ಸ್ಟೂಡೆಂಟ್ಸ್ ಬೆಟರ್ಮೆಂಟ್ ಈಸ್ ಅವರ್ ಗೋಲ್. ಸೊ ಹಾಗಾಗಿ ಸೊ ಯಾವುದೂ ಏನು ಮಾತಾಡಲ್ಲ ಇವಾಗ. ಸೊ ಆರಾಮಾಗಿ ಎಕ್ಸಾಮ್ ಮುಗಿಸ್ರಿ, ಆರಾಮಾಗಿ PGCET ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ, ಮುಗಿಸ್ರಿ ಎಕ್ಸಾಮ್ನ. ಸೊ ಅದಾದಮೇಲೆ ವಿಲ್ ಟಾಕ್ ಅಬೌಟ್ ಎವ್ರಿಥಿಂಗ್. ಸೊ ನಾವು ಇಟ್ ಈಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ದ ಪ್ರಿಪ್ರೇಷನ್. ಅಟ್ಲೀಸ್ಟ್ ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಯಾರ್ಯಾರು ಮುಗಿಸಿದ್ರೆ ಆಲ್ರೆಡಿ, ಯಾರ್ಯಾರು ದೋಸ್ ಕಂಪ್ಲೀಟೆಡ್, ಪ್ಲೀಸ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ಮತ್ತೆ ಪ್ರಾಕ್ಟೀಸ್ ಮಾಡಿರಿ. ಯಾವ ಟಾಪಿಕ್ ನಿಮಗೆ ಪ್ರಾಬ್ಲಮ್ ಇದೆ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಡೆಫಿನೆಟ್ಲಿ ಐ ರಿಯಲಿ ಹೋಪ್ ಎವ್ರಿಬಡಿ ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್, ಗುಡ್ ರ್ಯಾಂಕಿಂಗ್. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಸೊ ಐ ರಿಯಲಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಇನ್ನೂ 8 ದಿನ ಪ್ರಿಪರೇಷನ್ನ ಮಾಡಿರಿ. ರೈಟ್, ಯಾರ್ಯಾರು ಅರ್ಜುನ ಬ್ಯಾಚ್ಗೆ ಜಾಯ್ನ್ ಆಗಬೇಕು ಆದಷ್ಟು ಬೇಗ ಒಂದು ಅರ್ಜುನ ಬ್ಯಾಚ್ಗೆ ಜಾಯ್ನ್ ಆಗಿರಿ. ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಐ ಹೋಪ್ ಇದೆಲ್ಲ ಕೂಡ ನಿಮಗೆ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ವಸ್ತ್ರ ಸಂಹಿತೆ, ಡ್ರೆಸ್ ಕೂಡ ಎಲ್ಲ ಗೊತ್ತಾಯಿತು ಅನ್ಕೋತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಹೊಸ ಅಪ್ಡೇಟ್ ಜೊತೆಗೆ ಬಂದು ಮತ್ತೆ ಮೀಟ್ ಆಗ್ತೀನಿ ನಾನು ನಿಮಗೆ. ಅಂಟಿಲ್ ದೆನ್, God bless you and bye-bye.